ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ. ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಮನೋನಿಗ್ರಹವಿರದ ಮತ್ತು ಈ ರೀತಿಯ ಸಾಧನೆ ಮಾಡದವನು ಯೋಗವನ್ನು ಸಾಧಿಸಲಾರನು. ಮನಸ್ಸನ್ನು ವಶಪಡಿಸಿಕೊಂಡಿರುವವನು ಅಭ್ಯಾಸ ಮತ್ತು ವೈರಾಗ್ಯ ಮಾರ್ಗಗಳಿಂದ ಪ್ರಯತ್ನಿಸುವವನು ಮನಸ್ಸನ್ನು ಗೆಲ್ಲಲು ಸಾಧ್ಯ. ಭಗವಂತ ಮತ್ತೆ ಮತ್ತೆ ಅಭ್ಯಾಸ ಹಾಗೂ ವೈರಾಗ್ಯದ ವಿಷಯವನ್ನೇ ಹೇಳುತ್ತಿದ್ದಾನೆ. ಸತತವಾಗಿ ಅಭ್ಯಾಸ ಮಾಡದ ಹೊರತು ಏನನ್ನೂ ಸಾಧಿಸಲು ಅಸಾಧ್ಯ. ಒಬ್ಬ ಕ್ರೀಡಾಪಟು ಇರಬಹುದು ಅಥವಾ ದೇಶ ಕಾಯುವ ಸೈನಿಕನಿರಬಹುದು. ಕಠಿಣ ಅಭ್ಯಾಸ ಮಾಡದೆ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಅಭ್ಯಾಸ ಮಾಡುವಾಗ ಸಾಕಷ್ಟು ಇತರ ವಿಷಯಗಳಲ್ಲಿ ಇರುವ ಆಸಕ್ತಿಯನ್ನು ಬಿಡಬೇಕು. ಅಂದರೆ ಅವುಗಳಿಗೆ ವೈರಾಗ್ಯ ತಾಳಬೇಕು. ಇಂದ್ರಿಯ ವಿಷಯಗಳ ಬಗ್ಗೆ ತಾಳುವುದು ಒಂದು ರೀತಿಯ ವೈರಾಗ್ಯವಾದರೆ, ಕಠಿಣ ಅಭ್ಯಾಸ ಮಾಡಲು ತನ್ನ ಇತರ ಮನೋರಂಜನಾತ್ಮಕ ವಿಷಯದ ಜೊತೆಗೆ ತನ್ನ ಬಂಧು ಬಾಂಧವರ ಸಂಪರ್ಕ ಕಡಿದುಕೊಂಡು ತನ್ನ ಮನಸ್ಸು ಇವ್ಯಾವನ್ನೂ ಬಯಸದಂತೆ ವೈರಾಗ್ಯ ತಾಳಬೇಕು. ಉತ್ತಮ ಜೀವನ ಹಾಗೂ ಜ್ಞಾನದ ಮೂಲಕ ಭಗವಂತನನ್ನು ಸೇರಲು ಎಲ್ಲರೊಡನಿದ್ದು ಇಲ್ಲದಂತಿರಬೇಕು. ತನ್ನ ಜೀವಿತಾವಧಿಯನ್ನು ಹುಣ್ಣು ಮಣ್ಣು ಪಡೆಯುವುದರಲ್ಲೇ ಕಳೆಯುವ ಮನುಷ್ಯನಿಗೆ ಆಧ್ಯಾತ್ಮಿಕವಾಗಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಅಭ್ಯಾಸ ಮತ್ತು ವೈರಾಗ್ಯ ಇವೆರಡೂ ಯೋಗಿಯಾಗಲು ಬೇಕಾಗಿರುವ ಅರ್ಹತೆ. ಇದರಿಂದ ವ್ಯಕ್ತಿ ಮನೋನಿಗ್ರಹ ಸಾಧಿಸಲು ಸಾಧ್ಯ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.